ಆತ್ಮೀಯ H16 ನ್ಯೂಸ್ ಅರ್ಧ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಜೈಪುರದಲ್ಲಿ ಪ್ರತಿ ವರ್ಷದಂತೆ ಸಾಹಿತ್ಯೋತ್ಸವ ನಡೀತಾನೆ ಇರ್ತದೆ. ನಿಮಗೆ ಗೊತ್ತದ, ಕೇಳಿರ್ತೀರಿ, ನೋಡಿರ್ತೀರಿ. ಅದು ಮುಕ್ತಾಯನೂ ಆಗ್ಯದ. ನಿಜವಾಗಿ ಇದು 19ನೇ ಆವೃತ್ತಿ, 19ನೇ ವರ್ಷದ ಬಂದಂಥದ್ದು ಈ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್. ಭಾಳಷ್ಟು ವೈಚಾರಿಕ ಮತ್ತು ಅಷ್ಟೇ ಅಲ್ಲ, ಸಾಹಿತ್ಯಿಕ ಅಷ್ಟೇ ಅಲ್ಲ, ಈ ದೇಶದ ಪರಿಸ್ಥಿತಿಗಳನ್ನು, ಇಲ್ಲಿ ವ್ಯಾಪಾರವನ್ನು, ಇಲ್ಲಿಯ ಇತಿಹಾಸವನ್ನು, ಅದೇ ಕಾಲಕ್ಕೆ ಜಗದ ಇತಿಹಾಸವನ್ನು, ವರ್ತಮಾನವನ್ನು, ಭವಿಷ್ಯವನ್ನು ಸಹಿತ ಕುರಿತಾಗಿ ಚರ್ಚೆ ಮಾಡುವಂಥ ಈ ಸ್ಥಾನದಲ್ಲಿ ಜಗದ ಅನೇಕ ವೈವಿಧ್ಯಮಯ ಚಿಂತಕರು ಬರ್ತಾರೆ, ಮಾತಾಡ್ತಾರೆ. ನಮ್ಮ ಸಂಶೋಧನೆ ಬಗ್ಗೆ ಮಾತಾಡ್ತಾರೆ. ಏನೇನಿಲ್ಲ ಪುರಾಣದಲ್ಲಿ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು, ಏನು ಎಂತು, ಇವತ್ತು ಯಾವ ರೀತಿ ಅದ, ಅದೇ ಕಾಲಕ್ಕೆ ಜಂಜಿ ಅಂತ ಒಂದು ಕ್ರಾಂತಿಗಳು ನಿಧಾನಕ್ಕೆ ಆಗ್ತಾ ಇದ್ದಾವೆ. ಯಾಕೆ, ಏನು ಕಾರಣ, ಜಂಜಿ ಆಗೋದಕ್ಕೆ ಏನು ಕಾರಣಗಳು ಅಂತ. ಅದು ಇಂದಿಲ್ಲ ನಾಳೆ ಭಾರತಕ್ಕೆ ಬಂದ ನಿಂತಿತ ಅನ್ನುವಂಥ ಆತಂಕ, ಭಯ, ಜೊತೆಗೆ ಬ್ರಿಟಿಷ್ ಸಾಮ್ರಾಜ್ಯದ ವಸಾಹತುಶಾಹಿ ದೇಶಗಳು ಇವತ್ತು ಪರಿಸ್ಥಿತಿ ಏನದ ಅವತರದೆಲ್ಲ. ನಾವು ವಸಾಹತುಶಾಹಿಗಳು ಒಂದು ಕಾಲಕ್ಕೆ ಬ್ರಿಟಿಷರ ಕೈಯಲ್ಲೇ ಶ್ರೀಲಂಕಾ ಆಗಿರ್ಬೋದು, ಆಜುಬಾಜು ಅನೇಕ ದೇಶಗಳು ಇವೆಲ್ಲ ಇವತ್ತು ಏಷ್ಯಾ ಖಂಡದ ಬಹುತೇಕ ದೇಶಗಳೆಲ್ಲ ಒಂದು ಕಾಲಕ್ಕೆ ವಸಾಹತುಗಳ, ಈ ಒಂದು ಇಂಗ್ಲೆಂಡ್ ಆಗಿರ್ಬೋದು ಅಥವಾ ಗ್ರೇಟ್ ಬ್ರಿಟನ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇವರೆಲ್ಲರೂ ವಸಾಹತುಗಳಾಗಿದ್ವಿ ನಾವು ಇತಿಹಾಸದಲ್ಲಿ ಅನ್ನೋದನ್ನು ಹಲವು ಮಗ್ಗಲುಗಳನ್ನು ಚರ್ಚೆ ಮಾಡುವಂಥದ್ದು. ಎಲ್ಲ ಕಾಲಗಳಲ್ಲಿ ಏನೇನು ನಡೆದು ಅನ್ನೋದನ್ನು ಭಾಳ ನಿಜವಾಗಿ ಇಲ್ಲಿ ನಡೆದಪ್ಪ ಅಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಏನು ನಡೀತದೆ ಅದನ್ನು ಸಹಿತ ವಿಶ್ಲೇಷಣೆ. ಗಾಜಾ ಪಟ್ಟಿಯಲ್ಲಿ ಏನಾಗ್ಯದ, ಗಾಜಾ ಅಂದ್ರೆ ಗೊತ್ತಾಗ್ತದೆ. ಇಸ್ರೇಲ್ಗಳಲ್ಲಿ ಯಾವ ರೀತಿಯಾಗಿ ಹಮಾಸ್ಗಳನ್ನ ಕೊಲ್ಲುವ ನೆಪದಲ್ಲಿ ಯಾವ ರೀತಿಯಾಗಿ ಅಲ್ಲಿಯ ಸಾಮಾನ್ಯ ಪರಿಸ್ಥಿತಿ